ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 7ನೇ ಅಧ್ಯಾಯ 15ನೆಯ ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ, ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಓ ಗ್ರೇಟ್ ಒನ್ ಆಫ್ ದ ಭರತ್, ಜ್ಞಾಸ್ಟಿ 4 types of virtuous people. Worship me, the sorrowful, the thoughtful, the interested in material gain, and the seekers of knowledge. ಭರತ ಶ್ರೇಷ್ಠನೇ, ಈ ಭೂಮಿಯಲ್ಲಿ ಸಾಧನೆ ಮಾಡತಕ್ಕಂಥವರು 4 ರೀತಿಯಾಗಿದ್ದಾರೆ. ಅವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು, ಅವರ ಪ್ರಕಾರಗಳನ್ನು ಹೇಳ್ತೀನಿ, ಕೇಳು. ಪುಣ್ಯವಂತರು, ನನ್ನನ್ನು ಭಜಿಸ್ತಕ್ಕಂಥವರು ಇವರು. ದುಃಖಿಗಳು ಮತ್ತು ಕೆಲವರು ವಿಚಾರಶೀಲರು, ಕೆಲವರು ಭೌತಿಕ ಲಾಭದಲ್ಲಿ ಇದ್ದವರು, ಇನ್ನು ಕೆಲವರು ಜ್ಞಾನದಲ್ಲಿ ಆಸಕ್ತಿ ಉಳ್ಳವರು. ಈ 4 ರೀತಿಯಾಗಿರ್ತಕ್ಕಂಥ ಜನರಿದ್ದಾರೆ. ದುಃಖವನ್ನು ಬಿಡಿಸಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಕ್ಕಂಥವರು ಬಹಳ ಜನ ಇದ್ದಾರೆ. ಆದರೆ ಅವರಿಗೆ ಮುಂದೆ ಏನು ಪಡೆಯಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಈಗಿನ ಸಂದರ್ಭದಲ್ಲಿ ಅವರ ದುಃಖ ನಿವಾರಣೆ ಆದರೆ ಸಾಕು ಅನ್ನುವ ವಿಚಾರದಲ್ಲಿ ಅವರಿದ್ದಾರೆ. ಇನ್ನು ಕೆಲವರು ವಿಚಾರ ಮಾಡ್ತಾ ಇದ್ದಾರೆ, ನಾನು ಜಿಜ್ಞಾಸೆ ಮಾಡಬೇಕು, ಅಭ್ಯಾಸಿ ಆಗಬೇಕು, ಜ್ಞಾನಿ ಆಗಬೇಕು, ಪಂಡಿತ ಆಗಬೇಕು ಅಂತ ಇನ್ನು ಕೆಲವರಿದ್ದಾರೆ. ಇನ್ನು ಕೆಲವರು ಭೌತಿಕ ಲಾಭವನ್ನು ಪಡೆಯುವುದಕ್ಕಾಗಿ ನನ್ನನ್ನು ಭಜಿಸುವವರಾಗಿದ್ದಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪತ್ತುಗಳು, ಅವರ ಭೋಗ ಭಾಗ್ಯಗಳು, ಫಲ ಆಯಿತು, ಮನೆ ಮಠ ಮಂದಿರ ಯೋಗ ಭೋಗ, ಲೌಕಿಕ ದ್ರವ್ಯಗಳನ್ನು ಪಡೆಯುವುದರಲ್ಲಿ ರತರಾಗಿದ್ದಾರೆ. ಇನ್ನು ಕೆಲವರು ಇದ್ದಾರೆ, ಅವರು ಜ್ಞಾನಿಗಳು ಅಂತ ಹೇಳಿಸಿಕೊಂಡಿದ್ದಾರೆ. ಅವರಿಗೆ ಇತರೆಯಾಗಿರ್ತಕ್ಕಂಥ ಯಾವ ಭೋಗದ ಆಸೆ ಇಲ್ಲ, ಯೋಗದ ಆಸೆಯೂ ಇಲ್ಲ. ಈಗ ಅವರಿಗೆ ಆತ್ಮಜ್ಞಾನವನ್ನು ಹೊಂದಿಕೊಂಡು ನಾನು ಮುಕ್ತನಾಗಬೇಕು ಅನ್ನುವಂಥ ವ್ಯವಸ್ಥೆಯಲ್ಲಿ ಮುಂದುವರೆದಿದ್ದಾರೆ. ಇವರಿಗೆ ಜ್ಞಾನಿ ಅಂತ ಕರಿತೇವೆ. ಜ್ಞಾನಿ ಅಂತಂದರೆ ಅವನು ಎಲ್ಲ ಸಾಧಕರಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವನು. ಜ್ಞಾನಿ ಅಂತಂದರೆ ಆತನು ಎಲ್ಲ ವ್ಯವಹಾರಗಳಿಂದ ಬಿಡುಗಡೆಯನ್ನು ಹೊಂದಿದವನು. ಜ್ಞಾನಿ ಅಂತಂದರೆ ಆತನು ಸಂಪೂರ್ಣ ಸರ್ವಸಂಗ ಪರಿತ್ಯಾಗ ಮಾಡಿ ಏಕೈಕ ಸ್ವರೂಪದಲ್ಲಿ ನಿತ್ಯ ನಿರಂತರ ಬ್ರಹ್ಮಚಿಂತನೆಯಲ್ಲಿ ರತನಾಗಿರತಕ್ಕಂಥವನು. ಈ ಜ್ಞಾನಿ ನನಗೆ ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂಥವನಾಗಿದ್ದಾನೆ. ಜ್ಞಾನಿಯು ಎಲ್ಲ ಕಡೆಗೂ ಕೂಡ ಶ್ರೇಷ್ಠತೆಯನ್ನು ಹೊಂದುತ್ತಾನೆ. ಜ್ಞಾನಿಯು ಎಲ್ಲ ದುಃಖಗಳನ್ನು ಕೂಡ ದಾಟುತ್ತಾನೆ. ಜ್ಞಾನಿಯು ಎಲ್ಲ ಸಂಪತ್ತುಗಳನ್ನು ಕೂಡ ಹೊಂದುತ್ತಾನೆ. ಜ್ಞಾನಿಯು ಎಲ್ಲ ವಿಧಿ ವಿಜ್ಞಾನಗಳನ್ನು, ಜ್ಞಾನ ವಿಜ್ಞಾನಗಳನ್ನು ಹೊಂದುತ್ತಾನೆ. ಜ್ಞಾನಿಯು ಕೊನೆಗೆ ಮುಕ್ತಿಯನ್ನು ಕೂಡ ಹೊಂದುತ್ತಾನೆ. ಆ ಜ್ಞಾನಿ ಈ ಲೋಕದಲ್ಲಿಯೇ ದೇವನೆಂದು, ಗುರುವೆಂದು, ಶ್ರೇಷ್ಠನೆಂದು ಪೂಜೆಗೊಳ್ಳುತ್ತಾನೆ. ಎಲ್ಲರೂ ಆತನನ್ನು ಈ ಲೋಕದಲ್ಲಿ, ಈ ಶರೀರದಲ್ಲಿ ಇರುವಾಗಲೇ ಪೂಜೆ ಮಾಡುತ್ತಾರೆ. ಆತನು ಎಲ್ಲರಿಂದಲೂ ಕೂಡ ಪೂಜ್ಯವಾನೆಂದು ಹೇಳಿಸಿಕೊಳ್ಳುತ್ತಾನೆ. ಜ್ಞಾನೀತು ಆತ್ಮ ಏವ ಮತಂ ಅನ್ನುವಂಥ ಮಾತನ್ನು ನೆನಪಿಸಿಕೊಳ್ಬೇಕು. ಜ್ಞಾನಿ ಅಂತಂದರೆ ನಾನು ಅಂತಂದರೆ ಜ್ಞಾನಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಭಗವಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಜ್ಞಾನಿ ಅಂತಂದರೆ ನಿಜವಾಗಿಯೂ ಕೂಡ ಆತನು ಮನುಷ್ಯನಲ್ಲ. ಜ್ಞಾನಿ ಅಂತಂದರೆ ಆತನು ಮನುಷ್ಯರಂತೆ ತೋರುತ್ತಿದ್ದಾನೆ, ಆದರೆ ಆತನು ಮನುಷ್ಯನಲ್ಲ. ಜ್ಞಾನಿ ಅಂತಂದರೆ ಆತನು ಎಲ್ಲ ವ್ಯವಹಾರಗಳಿಂದ ಸರ್ವಸಂಗ ಪರಿತ್ಯಾಗ ಮಾಡಿದವನಾಗಿ, ಎಲ್ಲ ದುಃಖಗಳನ್ನು ಬಿಡಿಸಿಕೊಂಡವನಾಗಿ, ಎಲ್ಲ ಕಷ್ಟಗಳನ್ನು ನೀಗಿದವನಾಗಿ, ಸರ್ವ ಸುಖವನ್ನು ಹೊಂದಿದವನಾಗಿದ್ದಾನೆ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನು ಹೊಂದಿರತಕ್ಕಂಥವನೇ ಈ ಜ್ಞಾನಿಯಾಗಿದ್ದಾನೆ. ಜನನ ದುಃಖ, ಮರಣ ದುಃಖ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ದುಃಖ, ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ದುಃಖ. ಈ ದುಃಖಗಳನ್ನು ದಾಟಿ ಜನನ ಮರಣ ರಹಿತವಾಗಿರ್ತಕ್ಕಂಥ
ಮೋಕ್ಷ ಪದವಿಯನ್ನು ಹೊಂದಿ ಆತನು ವಿರಾಜಮಾನನಾಗುತ್ತಾನೆ. ಆತನು ಇಲ್ಲಿ ಇರುವಾಗಲೂ ಕೂಡ ಪೂಜ್ಯನಾಗಿರುತ್ತಾನೆ. ದೇಹ ಪಾತಾನಂತರವೂ ಕೂಡ ಆತನು ಪೂಜಿಸಲ್ಪಡುತ್ತಾನೆ. ಆತನು ಯಾವಾಗಲೂ ಕೂಡ ಪುಣ್ಯಮಯ ಶರೀರಿಯಾಗಿರುತ್ತಾನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಜ್ಞಾನಿಯು ನನಗೆ ಅತ್ಯಂತ ಹತ್ತಿರದವನಾಗಿದ್ದಾನೆ ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.